ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ತರಗತಿಯಲ್ಲಿ ನಾವು ಟಿ ಇ ಟಿ ಅಂದರೆ ಟಿ ಇ ಟಿ ಪರೀಕ್ಷೆಯಲ್ಲಿ ಬಹುನಿರೀಕ್ಷಿತವಾಗಿರತಕ್ಕಂಥ ಪ್ರಶ್ನೆಗಳು ಮತ್ತು ಬಹು ಆಯ್ಕೆಯ ಉತ್ತರಗಳ ಸಹಿತ ನಾವು ನೋಡೋಣ. ನಾವು ಇಂದಿನ ತರಗತಿ ವಿಡಿಯೋದಲ್ಲಿ ಟಿ ಇ ಟಿಗೆ ಸಂಬಂಧಪಟ್ಟ 14 ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ನಾನು ವಿವರಣೆ ನೀಡಿದ್ದೇನೆ. ಹಾಗಾದರೆ ಇವತ್ತಿನ ತರಗತಿ ಪ್ರಶ್ನೆಯಲ್ಲಿ 15ನೇ ಪ್ರಶ್ನೆಯನ್ನು ನಾವು ನೋಡೋಣ. ಹಾಗಾದರೆ 15ನೇ ಪ್ರಶ್ನೆ ಏನೈತಿ ನೋಡೋಣ. ಕ್ಲೋಬರ್ಗ್ ರವರು ನೈತಿಕ ವಿಕಾಸವನ್ನು ವ್ಯಕ್ತಿಯ ಈ ಕೆಳಗಿನ ಪ್ರಜ್ಞೆಯ ವಿಕಾಸ ಎಂದು ವ್ಯಾಖ್ಯಾನಿಸಿದ್ದಾರೆ. ಅಂದರೆ ಈ ಕೆಳಗೆ ಒಂದು 4 ಆಪ್ಷನ್ ಕೊಟ್ಟಿದ್ದಾರೆ, ಬಹು ಆಯ್ಕೆ ಪ್ರಶ್ನೆ ಕೊಟ್ಟಿದ್ದಾರೆ. ಏನಂತಂದ್ರೆ ನಂಬಿಕೆಯ, ಭೀತಿಯ ಆಗಿರ್ಬೋದು, ನ್ಯಾಯ ಮತ್ತು ಭಕ್ತಿಭಾವ. ಇಲ್ಲಿ ಕ್ವಶನ್ ನೀವು ನೋಡಬೇಕು ಇನ್ನೊಂದ್ಸಲ. ಕ್ಲೋಬರ್ಗ್ಸ್ ರವರು ನೈತಿಕ ವಿಕಾಸವನ್ನು ಅಂದರೆ ಇವರ ಸಿದ್ಧಾಂತದ ಪ್ರಕಾರ ನೈತಿಕ ಆಗಿರ್ತಕ್ಕಂಥ ವಿಕಾಸವನ್ನು ಆ ಒಬ್ಬ ವ್ಯಕ್ತಿಯ ಈ ಕೆಳಗಿನ ಪ್ರಜ್ಞೆಯ ವಿಕಾಸ ಎಂದು ವ್ಯಾಖ್ಯಾನಿಸಿದ್ದಾರೆ. ಅಂದರೆ ಇಲ್ಲಿ ಈ ಪ್ರಮುಖವಾಗಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಇದರ ಸರಿಯಾದ ಉತ್ತರ ನಾವು ನ್ಯಾಯ ಅನ್ಬೋದು. ಈ ನ್ಯಾಯದಿಂದ ಆ ಕ್ಲೋಬರ್ಗ್ಸ್ ರವರ ಸಿದ್ಧಾಂತದಲ್ಲಿ ಏನು ಬರ್ತದಪ್ಪ ಅಂದ್ರೆ ಒಂದು ನೈತಿಕ ವಿಕಾಸ ಎಂದು ಬರ್ತೈತೆ ಅಂತ ನಾವು ನೋಡ್ಬೋದು. ಹಾಗಾದರೆ ನಾವು 16ನೇ ಕ್ವಶನ್ ನೋಡೋಣ. ಹಾಗಾದ್ರೆ ಇಲ್ಲಿ ನೋಡ್ರಿ, ವೆಗೋಟ್ಸ್ಕಿ ರವರ ಪ್ರಕಾರ ಸಾಮಾಜಿಕ ಮತ್ತು ರಾಚನಿಕ ಉಪಕ್ರಮವು ಕೇಂದ್ರೀಕರಿಸಲು ಯಾವ ಒಂದನ್ನು ಏನ್ ಮಾಡಿದ್ದು ಹೊರತುಪಡಿಸುತ್ತದೆ ಅಂತ ಹೇಳ್ತಾರೆ. ಇದರಲ್ಲಿ ಸಹಕಾರಿ ಕಲಿಕೆ ಅಂತ ಇದೆ, ಆಪ್ಷನ್ ಬಿ ನೇರ ಬೋಧನೆ, ಆಪ್ಷನ್ ಸಿ ವಿಮರ್ಶಾತ್ಮಕ ಚಿಂತನೆ ಆಗಿರ್ಬೋದು, ಮತ್ತು ಆಪ್ಷನ್ ಡಿ ಸಕ್ರಿಯ ಪಾತ್ರ ವಹಿಸುವಿಕೆ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೇಕು, ಕ್ವಶನ್ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ವೆಗೋಟ್ಸ್ಕಿ ಇವರ ಪ್ರಕಾರ ಸಾಮಾಜಿಕ ಮತ್ತು ರಾಚನಿಕ ಉಪಕ್ರಮವು ಕೇಂದ್ರೀಕರಿಸಲು ಯಾವ ಒಂದನ್ನು ಹೊರತುಪಡಿಸುತ್ತದೆ. ಅಂದರೆ 3 ಅದಕ್ಕೆ ಸರಿಯಾದಾಗಿರ್ತಕ್ಕಂಥ ಉಪಕ್ರಮ ಇರ್ತವು, ಅಂದ್ರೆ ರಾಚನಿಕ ಉಪಕ್ರಮವು ಇರ್ತವು. ಬಟ್ ಇದರಲ್ಲಿ ಒಂದು ಆಗಿರಕ್ಕಿಲ್ಲ. ಅಂದ್ರೆ ಯಾವ ಒಂದನ್ನು ಹೊರತುಪಡಿಸುತ್ತದೆ ಅಂತಂದ್ರೆ ನೇರ ಬೋಧನೆ ಆಗಿರ್ಬೋದು, ಸಕ್ರಿಯ ಪಾತ್ರ ವಹಿಸುವಿಕೆ ಮತ್ತು ವಿಮರ್ಶಾತ್ಮಕ ಚಿಂತನೆ. ಇವು ವೆಗೋಟ್ಸ್ಕಿಯವರ ಸಾಮಾಜಿಕ ಪ್ರಕಾರ ಉಪಕ್ರಮವು ಕೇಂದ್ರೀಕರಿಸುತ್ತದೆ. ಬಟ್ ಆದರೆ ಸಹಕಾರಿ ಕಲಿಕೆ ಇದು ಅಲ್ಲಿ ಉಪಕ್ರಮಿಸುವುದಿಲ್ಲ. ಹಾಗಾಗಿ ಇದು ಸರಿಯಾದ ಉತ್ತರ ಆಗುತ್ತದೆ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು 17ನೇ ಪ್ರಶ್ನೆಯನ್ನು ನೋಡೋಣ. ಆಗ 17ನೇ ಪ್ರಶ್ನೆ ನಾವು ನೋಡಿದಾಗ ವಿಕಾಸ ಪೂರ್ಣದಿಂದ ಭಾಗಕ್ಕೆ ಮತ್ತು ಭಾಗದಿಂದ ಪೂರ್ಣಕ್ಕೆ ಸಾಗುವುದನ್ನು ಒಳಗೊಳ್ಳುತ್ತದೆ. ಇದನ್ನು ಈ ತತ್ವ ಎಂದು ನಾವು ಏನು ಮಾಡ್ಬೋದು ತಿಳಿಯಲಾಗಿದೆ ಎಂದು ಒಂದು ಕ್ವಶನ್ ಇದೆ. ಅದರ 17ನೇ ಪ್ರಶ್ನೆ ವಿಕಾಸದಿಂದ ಪೂರ್ಣ ಭಾಗಕ್ಕೆ ಮತ್ತು ಭಾಗದಿಂದ ಪೂರ್ಣಕ್ಕೆ ಸಾಗುವುದು. ಹಾಗಾದ್ರೆ ಇದು ಇದು ಇರುತ್ತೆ ಅಂದ್ರೆ ಆಪ್ಷನ್ ಎ ಏಕರೂಪತೆನ, ಅಥವಾ ಆಪ್ಷನ್ ಬಿ ಸಮಗ್ರತೆನ, ಆಪ್ಷನ್ ಸಿ ಅಂತರ್ ಸಂಬಂಧನ, ಆಪ್ಷನ್ ಡಿ ಸಹ ಸಂಬಂಧನ. ಇದಕ್ಕೆ ಸರಿಯಾದ ಉತ್ತರ ನಾವು ಏನು ಹೇಳ್ಬೋದು ಅಂದ್ರೆ ಇದು ಆಪ್ಷನ್ ಬಿ ಆಗಿರುತ್ತೆ, ಸಮಗ್ರತೆ ಅಂತ ನಾವು ಹೇಳ್ಬೋದು. ಯಾವುದು ಸಮಗ್ರತೆ, ಇದು ಸರಿಯಾದ ಉತ್ತರ. ಯಾಕಂದ್ರೆ ವಿಕಾಸದಿಂದ ಪೂರ್ಣದ ಭಾಗಕ್ಕೆ ಮತ್ತು ಭಾಗದಿಂದ ಪೂರ್ಣಕ್ಕೆ ಯಾವುದಪ್ಪ ಸಾಗುವುದು ಒಳಗೊಳ್ಳುತ್ತದೆ ಅಂದ್ರೆ ಸಮಗ್ರತೆ ಒಳಗೊಳ್ಳುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಹಾಗಾದ್ರೆ 18ನೇ ಪ್ರಶ್ನೆ ನಾವು ನೋಡೋಣ ವಿದ್ಯಾರ್ಥಿಗಳೇ. ವಿಕಾಸ ಹೊಂದುತ್ತಿರುವ ಮಕ್ಕಳಿಗೆ ಒಬ್ಬ ಉತ್ತಮ ಅನುಕರಣೀಯ ಮಾದರಿ ದೊರಕುವುದು ಅತಿ ಮುಖ್ಯ. ಅಂದ್ರೆ ಒಬ್ಬ ಮಗು ವಿಕಾಸ ಹೊಂದುತ್ತಿರುವ ಮಗು ಐತಲ್ಲ, ಯಾವ ಕಲಿಕೆಯಿಂದ ಅಂದ್ರೆ ಪ್ರಮುಖವಾಗಿ ನಾವು ನೋಡ್ಬೋದು. ಇಲ್ಲಿ ಆಪ್ಷನ್ 4 ಕೊಟ್ಟಿದ್ದಾರೆ. ಇದರಲ್ಲಿ ಒಳನೋಟ ಕಲಿಕೆ ಆಗಿರ್ಬೋದು, ಆಪ್ಷನ್ ಬಿ ಕೌಶಲ್ಯ ಕಲಿಕೆ, ಆಪ್ಷನ್ ಸಿ ವೀಕ್ಷಣಾತ್ಮಕ ಕಲಿಕೆ, ಆಪ್ಷನ್ ಡಿ ಯಾಂತ್ರಿಕ ಕಲಿಕೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ನಾವು ನೋಡ್ಬೋದು ವೀಕ್ಷಣಾತ್ಮಕ ಕಲಿಕೆ. ಪ್ರಮುಖವಾಗಿ ಒಂದು ಮಗು ಏನ್ ಮಾಡ್ತದಪ್ಪ, ವಿಕಾಸ ಹೊಂದುತ್ತಿರುವ ಮಗು ಐತಲ್ಲ, ಒಂದು ಉತ್ತಮವಾಗಿರ್ತಕ್ಕಂಥ ಅನುಕರಣೆ ಮಾಡಲು ಒಂದು ಯಾವ ತಂತ್ರಪ ಕಲಿಕೆ ಅಂತಂದ್ರೆ ನಾವು ಹೇಳ್ಬೋದು ಇದು ವೀಕ್ಷಣಾತ್ಮಕ ಕಲಿಕೆ. ಅಂದ್ರೆ ಸರಿಯಾದ ಉತ್ತರ ನಾವು ಆಪ್ಷನ್ ಸಿ ಅಂತ ಹಾಕ್ಬೋದು. ಇದು ಸರಿಯಾದ ಉತ್ತರ ಆಗುತ್ತದೆ, ವೀಕ್ಷಣಾತ್ಮಕ ಕಲಿಕೆ. ಹಾಗಾದರೆ ನಾವು 19ನೇ ಪ್ರಶ್ನೆಯನ್ನು ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, 19ನೇ ಪ್ರಶ್ನೆಯನ್ನು ನೋಡೋಣ ನಾವು. ಶಿಕ್ಷಕರಿಂದ ಬದಲಾಯಿಸಲಾಗದ ಅಂಶ ಯಾವುದು? ಒಂದು ಶಾಲೆಯಲ್ಲಿ ಒಬ್ಬ ಶಿಕ್ಷಕನಿಂದ ಈ ಕೆಳಗಿನ ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಜ್ಞಾನ, ಆಪ್ಷನ್ ಡಿ ಸಾಮಾಜಿಕ ಮೌಲ್ಯಗಳು, ಮತ್ತು ಆಪ್ಷನ್ ಸಿ ರಕ್ತದ ಗುಂಪುಗಳು, ಮತ್ತು ಕೊನೆಯದಾಗಿ ಸಂವೇಗಗಳು ಅಂತ ಕೊಟ್ಟಿದ್ದಾರೆ. ಒಬ್ಬ ಶಿಕ್ಷಕ ಒಬ್ಬ ವಿದ್ಯಾರ್ಥಿಯ ಏನೇನು ಬದಲಾವಣೆ ಮಾಡ್ಬೋದು, ಆದರೆ
3 ಬದಲಾವಣೆ ಮಾಡ್ಬೋದು, ಆದರೆ ಇದರಲ್ಲಿ ಲಾಗದ ಅಂಶ ಅಂದರೆ ಒಂದು ಆಗೋದಿಲ್ಲ. ಅದು ಯಾವುದು ಅಂತ ಪ್ರಶ್ನೆ ಇದೆ. ಹಾಗಾದರೆ ನಾವು ನೋಡ್ಬೋದು, ಶಿಕ್ಷಕರಿಂದ ಜ್ಞಾನವನ್ನು ಏನು ಮಾಡ್ಬೋದು, ಬದಲಾವಣೆ ಮಾಡ್ಬೋದು. ಹಾಗಾದರೆ ಇದು ಬದಲಾಯಿಸುವ ಅಂಶ ಆಗುತ್ತದೆ. ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಬಿತ್ಬೋದು. ವಿದ್ಯಾರ್ಥಿಗಳನ್ನ ಏನು ಮಾಡ್ಬೋದು, ನಾವು ಸಾಮಾಜಿಕವಾಗಿ ಮೌಲ್ಯಗಳನ್ನು ಅದಕ್ಕೆ ವಿದ್ಯಾರ್ಥಿಗೆ ಬಿತ್ತಲಾಗ್ಬೋದು, ಮನುಷ್ಯನಲ್ಲಿ ಬದಲಾವಣೆ ಮಾಡ್ಬೋದು, ಹಂಗಾರೆ ಬದಲಾಯಿಸ್ಬೋದು. ಓಕೆ, ಆಪ್ಷನ್ ಬಿ ಆಗಿರ್ಬೋದು. ಆಪ್ಷನ್ ಸಿ, ರಕ್ತದ ಗುಂಪುಗಳನ್ನು ಬದಲಾಯಿಸಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಆಪ್ಷನ್ ಸಿನೇ ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ. ಹಾಗಾದರೆ ಆಪ್ಷನ್ ಡಿ ಅನ್ನು ನೋಡೋಣ. ಸಂವೇಗಗಳು. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಂವೇಗಗಳನ್ನು ಹೆಚ್ಚಿಸಬಹುದು ವಿದ್ಯಾರ್ಥಿಗೆ. ಹಾಗಾಗಿ ಇವು 3 ಅಂದರೆ ಜ್ಞಾನ, ಸಾಮಾಜಿಕ ಮೌಲ್ಯಗಳು ಮತ್ತು ಸಂವೇಗಗಳು, ಇವು 3 ಏನು ಮಾಡ್ಬೋದು, ಶಿಕ್ಷಕರಿಂದ ಬದಲಾಯಿಸುವ ಅಂಶಗಳಾಗಿವೆ. ಆದರೆ ರಕ್ತದ ಗುಂಪುಗಳು ಬದಲಾಯಿಸಲು ಸಾಧ್ಯವಿಲ್ಲ. ಹಾಗಾಗಿ ಸರಿಯಾದ ಉತ್ತರ ಏನು ಮಾಡ್ಬೋದು, ನಾವು ಆಪ್ಷನ್ ಸಿ ಅಂತ ನಾವು ಹೇಳ್ಬೋದು. ಇದು ಸರಿಯಾದ ಉತ್ತರ ಆಗುತ್ತದೆ, ಆಪ್ಷನ್ ಸಿ. ಹಾಗಾದರೆ ವಿದ್ಯಾರ್ಥಿಗಳೇ, 20ನೇ ನಾವು ಪ್ರಶ್ನೆಗೆ ಬಂದೋದಾದರೆ, ಮಗುವಿನ ಸಾಮಾಜಿಕ ವಿಕಾಸದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶ ಯಾವುದು? ಇಲ್ಲಿ ಆಪ್ಷನ್ ಎ ಸಾಮಾಜಿಕ ಒತ್ತಡಗಳು ಇದೆ, ಆಪ್ಷನ್ ಬಿ ಸಾಮಾಜಿಕ ಅಂತರ್ಕ್ರಿಯೆಗಳು ಇದೆ, ಆಪ್ಷನ್ ಸಿ ಸಾಮಾಜಿಕ ಸಂಪರ್ಕಗಳಿದೆ, ಆಪ್ಷನ್ ಡಿ ಸಾಮಾಜಿಕ ಬದ್ಧತೆಯೂ ಇದೆ. ಇದಕ್ಕೆ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ನಾವು ನೋಡ್ಬೋದು, ಸಾಮಾಜಿಕ ಅಂತರ್ಕ್ರಿಯೆಗಳು ಸರಿಯಾದ ಉತ್ತರ ಆಗುತ್ತದೆ. ಇದು ಸರಿಯಾದ ಉತ್ತರ. ಯಾಕೆಂದರೆ ನಾವು ನೋಡ್ಬೋದು, ಮಗುವಿನ ಸಾಮಾಜಿಕ ವಿಕಾಸದ ಮೇಲೆ ಪ್ರಭಾವ ಹೆಂಗೆ ಬೀಳ್ತದಪ್ಪ ಅಂದರೆ ಸಾಮಾಜಿಕ ಅಂತರ್ಕ್ರಿಯೆಗಳು ಆ ಮಗುವಾಗಿರುವ ಸಂದರ್ಭದಲ್ಲಿ ತನ್ನ ಶಾಲೆ ಆಗಿರ್ಬೋದು, ಧರ್ಮ ಆಗಿರ್ಬೋದು, ವ್ಯಕ್ತಿಗಳ ನಡುವೆ ಮತ್ತು ಗುಂಪುಗಳ ನಡುವೆ ಏನು ಮಾಡ್ತದೆ, ಅದು ಬೆರಿತಾ ಹೋಗುತ್ತದೆ. ಸೊ ಅದಕ್ಕಾಗಿ ನಾವು ಏನು ಹೇಳ್ಬೋದು, ಸಾಮಾಜಿಕ ಅಂತರ್ಕ್ರಿಯೆಗಳಿಂದ ಮಗುವಿನ ಸಾಮಾಜಿಕ ವಿಕಾಸದ ಮೇಲೆ ಪ್ರಮುಖವಾಗಿ ಪ್ರಭಾವ ಬೀರುವ ಅಂಶ ಆಗುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇದು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥ ಕಾರ್ ಟಿಇಟಿಗೆ ಸಂಬಂಧಪಟ್ಟ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಪ್ರಶ್ನೆಗಳು. ಮುಂದೆ ರಿಪೀಟ್ ಆಗಿರ್ತವೆ. ಮುಂದೆ ಬರ್ತಕ್ಕಂಥ 2026 ಮುಂದೆ ಏಪ್ರಿಲ್ ಮೇ ತಿಂಗಳಲ್ಲಿ ನಡೆಸ್ಬೋದು. ಆ ಎಕ್ಸಾಮ್ನಲ್ಲಿ ಟಿಇಟಿ ಸಂಬಂಧಪಟ್ಟಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ರಿಪೀಟ್ ಕ್ವಶನ್ಸ್ ಇವು ಕೆಲವು ಹಿಂದಿನ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಹಾಗೂ ಮುಂದಿನ ಪರೀಕ್ಷೆಯಲ್ಲಿಯೂ ಕೂಡ ಇವನ್ನು ಏನು ಮಾಡ್ಬೋದು, ರಿಪೀಟ್ ಆಗಿ ಕ್ವಶನ್ ಕೇಳ್ತಾ ಹೋಗ್ತಾರೆ. ಹಾಗಾಗಿ ನಿಮಗೆ ಈ ನಮ್ಮ ಕ್ಲಾಸ್ಗಳಿಂದ ನಿಮಗೆ ಉಪಯೋಗವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ತರಗತಿಯಲ್ಲಿ ನಾವು ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ಗಳ ಬಗ್ಗೆ ನಾವೇನು ಮಾಡೋಣ, ಉತ್ತರ ಸಹಿತವಾಗಿ ವಿವರಣೆಯನ್ನು ನೋಡೋಣ. ಧನ್ಯವಾದಗಳು.